ಬಾ ಬಸಕ್ಕ ಕೂತ್ಗ. ಏನ್ ನಿಂತ್ಕೊಂಡೆ ಮಾತಾಡ್ತೀವ? ಊಟ ಆತೇನಾದೆ? ಏ ಇಲ್ಲ ಕಣೆ ವಿಶಾಲ, ಹೋಗ್ತೀನಿ. ಎಲ್ಲಿ ಕುತ್ಕೊಳಕ್ಕೆ ಟೈಮ್ ಇಲ್ಲ ಕಣೆ. ನಾನಂತೂ ಎಲ್ಲ ಮಂತ್ಯಾನಗಳದು ಎಲ್ಲರದು ನನ್ನ ತಲೆ ಮೇಲೆ ಹಾಕ್ಯಂಡೇ ಹೋಗ್ಬಿಟ್ಟತ್ತೆ ಕಣೆ ವಿಶಾಲ. ಒಂಚೂರು ನಾನು ಮೈ ಮರೆತ್ರೆ ನನ್ನ ಮಂತ್ಯಾನ ಅನ್ನೋದು ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಎಲ್ಲರೂ ಸೇರಿ. ಏನು ಮಾಡ್ತಿ, ಎಲ್ಲ ಕಡೆ ಬಡ್ದಾಡ್ಬೇಕು. ನಾನು ಒಬ್ಬಳೇನೆ. ನೀನು ನೋಡ್ದಂಗೆ ನಮ್ಮ ಅಯ್ಯಪ್ಪ ಯಾತತ್ತು ತಲೆ ಕೆಡ್ಸ್ಕೊಂಡು ನನ್ನ ಮಗ ಇದ್ದದ್ದು ಬ್ಯಾಡವ. ಊಟ ಮಾಡಿದೆ. ಅವಳು ಯಾತದ್ ಮಾಡ್ತಾಳೆ ಅಡುಗೆ? ಸೂರು ಕಮ್ಮನೆಗಿರಲ್ಲ ಕಣೆ. ಉಪ್ಪಿದ್ರೆ ಹುಳಿ ಇರಲ್ಲ, ಹುಳಿ ಇದ್ರೆ ಖಾರ ಇರಲ್ಲ ಕಣೆ. ಅಂಥ ಕಾಪರ ಮಾಡ್ತಾಳೆ ಅವಳು. ಬಂದರಾಳು ಏನು ಮಾಡೋಣ. ಹೌದೌದು ಬಿಡಕ್ಕ. ನೀನಾಗೋಷ್ಟಕ್ಕೆ ಎಲ್ಲ ಕಡೆ ಬಡ್ದಾಡ್ತಿ ಪಾಪ. ನಾವು ನೋಡ್ತೀವಲ್ಲ. ಕುಂತುತ್ತಾಗೆ ಎಲ್ಲದೂ ಮಾಡಿಸ್ತಿ ಕಣಕ್ಕ ನೀನಂತೂ. ಕುಂತುತ್ತಾಗೆ ನೀರು, ಕುಂತುತ್ತಾಗೆ ಉಣ್ಣಕ್ಕೆ. ಪಾಪ ನೀನು ಎಷ್ಟು ಕಷ್ಟಪಡ್ತೀಯಕ್ಕ. ನೋಡಕ್ಕೆ ಆಗಲ್ಲ ಕಣಕ್ಕ. ನಿಮ್ಮ ಸೊಸೆ ಬಿಡತ್ಲಾಗ ಅವಳು ತಂದ್ರದು ಭಾರಿ ವೇಸ್ಟ್ ಕಣಕ್ಕ. ಯಾಕೆ ತರಕೋಯ್ದ್ರಿ ಅಂತ ಸೊಸೆ ನೀವು? ಅದೇನೆ ಹಂಗಂದ್ಬಿಟ್ಟೆ ಜಲ್ದ. ಕುಂತುತ್ತಾಗೆ ಮಾಡಿಸ್ತಿದ್ದು ಅರ್ಥ ಏನೇ? ಕುಂತುತ್ತಾಗೆ ಅಂದರೆ ನೀವು ಕುತ್ಕೊಂಡು ಎಲ್ಲರೂ ನೋಡೋದು, ಗಮನಿಸೋದು, ಕೆಲಸ ಮಾಡಿಸೋದು ಅದೆಲ್ಲ ಮಾಡ್ತೀರ. ಪಾಪ ನಿಮ್ಗೆ ವಯಸ್ಸಾಗಿತ್ತಲ್ಲ, ಓಡಾಡೋಕ್ಕಾಗಲ್ಲ, ಕುತ್ಕೊಂಡು ಇರ್ತೀರ ಅಂತ ಹೇಳಿದ್ನವ. ಅದೇನು ತಪ್ಪೆ? ಓ ಹಂಗಂದೆ ನೀನು. ಸರಿ ತಾಳ್ರವ ಆತು. ನನ್ನ ಮಗನ್ನ ಎಲ್ಲ ನಾನು ನೋಡ್ತೀರಿ ಹೇಳ್ರಿ. ಹಂಗೆ ಯಾಕೆ ಮಾಡ್ತೀರಾ? ಅವನ್ನಂತೂ ಹುಡುಕಿ ಸಾಕಾಗೋಗೈತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಅವ್ರಿಗೆ ಏನು ಗೊತ್ತಿರ್ತತೆ? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿನ್ನ ಮಗ ಅಲ್ಲಿ ಮೂಲೆ ಮನೆ ಅವಳು ಅನೀತಾ ಇದ್ದಾಳಲ್ಲವ, ಅವ್ರ ಮನೆಗಿದ್ದ ನೋಡು. ಹೋಗಿ ಕರ್ಕೊಂಬರ್ತೀಯ, ಬಿಟ್ಟು ಬರ್ತೀಯ, ಅದೇನು ಮಾಡ್ತೀಯ ನೋಡೋಗಿ ನೀನೆ. ಸುಮ್ಮನೆ ಕುತ್ಕೊಳ್ಳಿ ಲೋಲಿ. ನನ್ನ ಮಕ್ಕಳ ಬಗ್ಗೆ ಹೆಂಗೆ ಮಾತಾಡ್ತೀವಿ ನೋಡು. ನನ್ನ ಮಗ ಅಂತಾನಲ್ಲ, ಅವಳ ಮನೆಗೆ ಯಾಕೆ ಹೋಗ್ತಾನ ಅವನು ಎಲ್ಲನ ಕೆಲ್ಸಕ್ಕೆ ಅದಕ್ಕಿದಕ್ಕೆ ಹೋಗಿರ್ಬೇಕು. ಅವರಿವರು ಯಾರನ್ನ ಬಡವರು ಅದು ಇದು ಮಾಡಿಸ್ಕೊಡಪ್ಪ ಅಂತ ಹೇಳ್ತಿರ್ತಾರೆ ನನ್ನ ಮಗನಿಗೆ. ಗೊತ್ತೇನು? ಹಂಗೇನೋ ಅವಳ ಮನೆಗೆ ಯಾವಾಗನ ಹೋಗಿರ್ತಾನೇನೋ. ಅದಕ್ಕೆ ಇವಳು ನೋಡು ಹೆಂಗೆ ಮಾತಾಡ್ತಾಳೆ. ಅದಕ್ಕೆ ಕಣೆ ನಿನ್ನ ಊರೆಲ್ಲ ಹೆಂಗಂತಾರ ಗೊತ್ತೇ ನಿನ್ನ. ನ್ಯೂಸ್ ಪೇಪರು ವಾರ್ತೆ ಓದೋಳು ಅಂತೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನೀನು ಸಾಮಾನ್ಯದಳಲ್ಲ ನೀನು. ಅಯ್ಯೋ ಬಸಕ್ನವ್ರೆ, ಇದ್ದಿದ್ದಂಗೆ ಹೇಳಿರಿ. ನೀವ್ಯಾಕೆ ನನಗೆ ಎದ್ದು ಕುಡಿತೀರಾ? ಹೋಗ್ರಿ. ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗತ್ತಲ್ಲ. ಅವಳ ಮನೆಗಿಲ್ಲ ಅಂದರೆ ಬಂದು ನನ್ನನ್ನು ಮಾತಾಡಿಸು, ಆಯ್ತಾ? ಅವಾಗ ನಾನು ಹೇಳ್ತೀನಿ. ಈಗಲೇ ಇಲ್ಲೇ ಹಾರಾಡ್ಬಿಟ್ರೆ, ಇಲ್ಲೇ ಎನರ್ಜಿ ಕಳ್ಕೊಂಬಿಟ್ರೆ ಹೆಂಗೆ ಬಸಕ್ಕ? ಹೋಗಕ್ಕ, ನೋಡೋಗಕ್ಕ ಫಸ್ಟು. ಹೋಗಿ ನಾನು ನಿಮ್ಮನ್ನು ಕೇಳಿದ್ನಲ್ಲ. ಬಿಡು, ನನ್ನ ಮಗ ಏನೋ ಅಂತಾನಲ್ಲ, ನನಗೆ ಗೊತ್ತೈತೆ. ಅದೇನೋ ಹೊತ್ತಾಗೆ ನನಗೆ ಬೈಯೋಕ್ಕೆ ಬರ್ತವೆ ಬಾಯಿಗೆ ಹಂಗೇನೆ. ಜನರ ಹತ್ರ ಎಲ್ಲ ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜಿಗೆ ತನ್ಕಣ ನನ್ನ ಮಗ ಅಂಬನ್ನು ಅನಿಸ್ಕೊಂಡಾನು. ನೋಡು ಹೆಂಗಸ್ರು ಹೆಂಗೆ ಮಾತಾಡ್ತಾರೆ ನನ್ನ ಬಗ್ಗೆ, ನನ್ನ ಮಂತನದ ಬಗ್ಗೆ ಮಾತಾಡ್ಬೇಕಂದ್ರೆ ಹಂಗೆ ಜನ ಮೊದಲು ನೋಡಿದರು. ಇವನಿಂದಾಗಿ ಮಾನ ಮರ್ಯಾದೆಲ್ಲ ಕಳ್ಕೊಂಬಿಟ್ಟೀನಿ. ಅವಳ ಮನೆಗೆ ಯಾಕೆ ಹೋಗಿದ್ದಾನಪ್ಪ ಅವನು, ಹಾಳಾದನು. ಅಯ್ಯಯ್ಯಪ್ಪ ಅಲ್ಲ ಕಣೆ, ಸುಮ್ಮನಿರಕ್ಕೆ ಬರಲ್ಲ ನಿನಗೆ. ಅವ್ರು ಏನೋ ಕೇಳಿದಕ್ಕೆ ಗೊತ್ತಲ್ಲವ ಅಂದು ಸುಮ್ಮನೆ ಆಗ್ಬೇಕವ. ನೀನು ಯಾಕೆಲ್ಲ ಹೇಳಿ ಮೈ ಮೇಲೆ ಹೇಳ್ಕಂತೀಯ? ನೋಡು ವಿಶಾಲು, ನಾನು ಸತ್ಯವನ್ನು ಬಿಟ್ಟು ಬೇರೇನೇ ಹೇಳುವುದಿಲ್ಲ. ಸತ್ಯ ಹೇಳಿದರೆ ಜನಕ್ಕೆ ಈ ಒಣಮೆಣಸಿನ್ಕಾಯಿ ಇಟ್ಕೊಂಡಂಗಾಕತ್ತೆ. ಅದು ನಂದು ತಪ್ಪ ವಿಶಾಲು? ಇಲ್ಲ ತಾನೇ, ಅದು ಅವ್ರ ತಪ್ಪು. ಅವ್ರ ತಲೆ ಬುದ್ಧಿ ಇಲ್ಲ. ಸತ್ಯನ ಜೀರ್ಣ ಮಾಡಿಸ್ಕೊಳ್ಳೋಂಥ ಶಕ್ತಿ ಅವರಿಗಿಲ್ಲ. ನಾನೇನು ಮಾಡೋಣ? ಸರಿ ಬಿಡವ, ಹೋಗ್ಲಿ. ಆಗ್ಲಿ ನಿಂದೆ ಏನೋ ಸಮಸ್ಯೆ ಅಂದೆ, ಅದೇನಂತ ಹೇಳಲೇ ಇಲ್ಲ, ಸುಮ್ಮನೆ ಬಿಟ್ಟಲ್ಲಿ. ಅಷ್ಟೊತ್ತಿಗೆ ಬಸಕ್ಕ ಬೇರೆ ಬಂದ್ಲು. ಅದೇನಂತ ಹೇಳು. ಅಯ್ಯೋ ವಿಶಾಲು, ನಂದು ಏನಂತ ಹೇಳಲಿ ಕಷ್ಟನ? ನಾನು ಯಾರಿಗಂತ ಹೇಳಲಿ ನನ್ನ ನೋವುನ? ಏನು ಮಾಡೋದಂತನೇ ಗೊತ್ತಾಗ್ತಿಲ್ಲ ನನಗೆ. ಈಗ ನಿನಗೆ ಕಲ್ಪನಾ ಮೈಯಲ್ಲಿ ಸೇರ್ಕೊಳ್ತಿದ್ದಾಳೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಲೋಲಾ.
ನೀನು ದಯಮಾಡಿ ನಿನ್ನ ಕಷ್ಟವನ್ನು ಮಾತ್ರ ಹೇಳು. ನೀನು ಕಲ್ಪನನ ಮೈ ಮೇಲೆ ಎಳ್ಕೊಂಬೇಡ ಲೋಲಾ ಲೋಲಾ ಲೋಲಾ. ಛೇ ಛೇ ಛೇ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಹಾಗೇನೂ ಇಲ್ಲ ವಿಶಾಲಕ್ಕ. ಮೊದ್ಲೆಲ್ಲ ನಾವು ಒಂದು ಚೊಂಬ್ ತಕ್ಕೊಂಡು ಹೊಲ ಕಡೆಗೆ ಬೈಲ್ ಕಡೆಗೆ ಹೋಗಿ ಅದ್ರಾಗೆ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ಹೌದು, ಆಗಿನ ಕಾಲ ಹಂಗಿತ್ತವ, ಹೋಗ್ತಿದ್ವಿ. ಈಗೆಲ್ಲ ಸುಲಭ ಶೌಚಾಲಯ ಅಂತೇಳಿ ಮನೆಗೊಂದೊಂದು ಆಗಿದ್ದಾವೆ. ಹಂಗಾಗಿ ಎಲ್ಲರೂ ಈಗ ಬಾತ್ರೂಮಿಗೆ ಹೋಗ್ತಾರೆ. ಅವಾಗ ಬಾತ್ರೂಮ್ ಇಲ್ಲ. ನನ್ನ ಮದುವೆ ಆದಸ್ತಾಗ ಕತ್ಲು ಸರ್ವತ್ತು ಅದೇನನ್ನ ಅಂದರೆ ನಮ್ಮ ಅಯ್ಯಪ್ಪನ ಕರ್ಕೊಂಡು ಹೋಗ್ತಿದ್ದೆ ನಾನು, ಗೊತ್ತೇ? ಛೇ ಛೇ ಛೇ, ಹೌದೇ? ಈಗಾಗಬಾರದಾಗಿತ್ತು. ನೀನು ಕತ್ಲು ಸರ್ವತ್ವರೆಗೂ ಯಾಕೆ ಸುಮ್ಮನೆ ಇರ್ತಿದ್ದೆ? ಅಗಳತ್ನಾಗೆಲ್ಲ ಮುಗಿಸ್ಕೊಂಬೇಕು ತಾನೇ ನಿಂದು. ಅಲ್ಲೇ ಅದೇನು ಹೇಳಿ ಕೇಳಿ ಬರ್ತತ್ತೇನೆ. ಅದೇ ನೆಂಟಿನಿ. ನೆಂಟ್ರಾದ್ರೆ ಬಿಡಪ್ಪ, ಈಗ ಇದಾರೋ ಮನೆಗಿಲ್ಲೋ ಅಂದ್ಕೊಂಡು ಹೇಳಿ ಕೇಳಿ ಬರ್ತಾರೆ. ಅದು ಬಿಟ್ಟು ಅದು ಎಲ್ಲನ ನಿಂತ್ಕೊಂತೇನೆ. ಹೇಳಿಲ್ಲೆ ಸಾಲ್ಗಾರ ಬೇಕಾದ್ರೆ ನಿಂತ್ಕೊಂತಾನೆ, ಏಳ್ಗಾರ ನಿಂತ್ಕೊಳಲ್ಲಂತೆ ಅಂಕಣೆ. ಛೀ 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 ಛೀ, ಥೋ 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 ಥೋ, ನಿನ್ನ ಬಾಯಿ. ಆಮೇಲೆ ಡೆಟಾಲ್ ಹಾಕಿ ನೀಟಾಗಿ ತೊಳ್ಕ. ನನ್ನದು ಏನು ಸಮಸ್ಯೆ ಗೊತ್ತಾ? ನಮ್ಮನೇಲಿ ನಾವು ಅದ್ಯಾತೋ ಬತ್ತತ್ತಂತಲ್ಲ ವಿಶಾಲಕ್ಕ, ಭಾರತದ್ದು ಶೌಚಾಲಯ ಮತ್ತೆ ವಿದೇಶದ್ದು ಶೌಚಾಲಯ ಅಂತ ಎರಡು ಕಟ್ಟಿಸ್ಬಿಟ್ಟಿದ್ದೀವಿ. ಅದಕ್ಕೆ ಏನು ತೊಂದರೆ ಆತೀಗ? ಲೇ ರಾಜ ರಾಜ